ಮಂಡ್ಯಕ್ಕೆ ಸ್ವಾಗತವನ್ನ ಕೋರಲು ನಗರಸಭೆ ಅಧಿಕಾರಿಗಳಿಗೆ ಮನಸ್ಸಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಗರದ ಹೆಬ್ಬಾಗಿಲಿಗೆ ಗ್ರಹಣ ಆಗಿದೆ. ಸ್ವಾಗತ ಕಮಾನು ಇಂದಿಗೂ ಅಧ್ವಾನ ರೀತಿಯಲ್ಲಿದೆ. 10 ವರ್ಷಗಳ ಹಿಂದೆ ಅಪಘಾತದಲ್ಲಿ ಮುರಿದು ಬಿದ್ದಿದ್ದ ಕಮಾನು ಇದು. ಮಂಡ್ಯಕ್ಕೆ ಬರುವ ಪ್ರವಾಸಿಗರನ್ನ ಸ್ವಾಗತಿಸುವ ನಾಮಫಲಕ ನಾಪತ್ತೆಯಾಗಿದೆ. ಅಷ್ಟೇ ಅಲ್ಲ, ವಂದನೆ ಸಲ್ಲಿಸುವ ನಾಮಫಲಕವೂ ಕೂಡ ವಿರೂಪವಾಗಿದೆ. ಮಂಡ್ಯಕ್ಕೆ ಸ್ವಾಗತವನ್ನ ಕೋರಲು ನಗರಸಭೆ ಅಧಿಕಾರಿಗಳಿಗೆ ಮನಸ್ಸಿಲ್ವಾ? ಹಾಗಾದ್ರೆ ನಗರದ ಹೆಬ್ಬಾಗಿಲಿಗೆ ಗ್ರಹಣ ಆಗಿದೆ. ಸ್ವಾಗತ ಕಮಾನು ಇಂದಿಗೂ ಅಧ್ವಾನ ಸ್ಥಿತಿಯಲ್ಲಿದೆ. 10 ವರ್ಷಗಳ ಹಿಂದೆ ಅಪಘಾತದಲ್ಲಿ ಮುರಿದು ಬಿದ್ದಿದ್ದ ಕಮಾನು ಇದು. ಮಂಡ್ಯಕ್ಕೆ ಬರುವ ಪ್ರವಾಸಿಗರನ್ನ ಸ್ವಾಗತಿಸುವ ನಾಮಫಲಕ ನಾಪತ್ತೆಯಾಗಿದೆ. ಸಾಕ್ಷಿ ಕಂಬವನ್ನು ನೋಡಿ ಪ್ರವಾಸಿಗರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶಿಥಿಲಗೊಂಡ ಕಂಬಗಳ ಅಡಿ ಸಂಚಾರದ ಭೀತಿ ಎದುರಾಗಿದೆ. ಸಕ್ಕರೆ ನಾಡಿನಿಂದ ನಿರ್ಗಮಿಸುವ ಪ್ರವಾಸಿಗರಿಗೆ ಕಹಿ ವಂದನೆ ಆಗಿದೆ. ಶಿಥಿಲಗೊಂಡ ಕಂಬಗಳ ಅಡಿ ಸಂಚಾರದ ಭೀತಿ ಎದುರಾಗಿದೆ. ಮಂಡ್ಯಕ್ಕೆ ಸ್ವಾಗತವನ್ನ ಕೋರಲು ನಗರಸಭೆ ಅಧಿಕಾರಿಗಳಿಗೆ ಮನಸ್ಸಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಏನೋ 10 ವರ್ಷಗಳ ಹಿಂದೆ ಅಪಘಾತದಲ್ಲಿ ಮುರಿದು ಬಿದ್ದಿರುತ್ತೆ ಕಮಾನು. ಮಂಡ್ಯಕ್ಕೆ ಬರುವ ಪ್ರವಾಸಿಗರನ್ನ ಸ್ವಾಗತಿಸುವ ನಾಮಫಲಕ ನಾಪತ್ತೆ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ವಂದನೆ ಸಲ್ಲಿಸುವ ನಾಮಫಲಕವು ವಿರೂಪ ಆಗಿದೆ. ನಗರದ ಪ್ರವೇಶದಲ್ಲಿ ಬೆಂಗಳೂರಿಂದ ಬರಬೇಕಾದ್ರೆ ಇರ್ತಕ್ಕಂಥ ಸ್ವಾಗತ ಫಲಕ ಸಂಪೂರ್ಣ ಬಿದ್ದೋಗಿದೆ. ಬರೀ 3 ಕಂಬ ಮಾತ್ರ ಅಸ್ಥಿಪಂಜರ ಉಳ್ಕೊಂಡಿದೆ. ಇನ್ನು ಮೈಸೂರಿಂದ ಮಂಡ್ಯ ಒಳಗಡೆ ಬಂದರೆ ಅಲ್ಲಿರ್ತಕ್ಕಂಥ ಕಂಬಗಳಲ್ಲಿ ಹೆಸರುಗಳೇ ಹೊರಟೋಗಿದೆ. ಮಂಡ್ಯಕ್ಕೆ ಸ್ವಾಗತ ಮಾಡ್ತಕ್ಕಂಥ ಹೆಸರುಗಳೇ ಹೊರಟೋಗಿದೆ. ನಗರಸಭೆಯವರು ಜೀವಂತವಾಗಿದ್ದಾರೆ. ಮೊದಲು ಮಂಡ್ಯ ನಗರದ ಪ್ರವೇಶ ಮತ್ತು ನಿರ್ಗಮನ ಎರಡೂ ಭಾಗದಲ್ಲಿ ನೀಟಾಗಿ ಒಂದು ಒಳ್ಳೆ ಬೋರ್ಡ್ ಹಾಕ್ರಿ. ಇದನ್ನು ಒಂದು ಒಳ್ಳೆ ಬೋರ್ಡ್ ಹಾಕಿ ಮಂಡ್ಯ ನಗರಕ್ಕೆ ವೆಲ್ಕಮ್ ಮಾಡ್ತಕ್ಕಂಥದ್ದು, ಕಳಿಸ್ಕೊಡ್ತಕ್ಕಂಥದ್ದು ಎರಡೂ ಒಳ್ಳೆ ಬೋರ್ಡ್ ಹಾಕಿ. ಇಲ್ಲ ಇದು ಸಿಟಿ ಅಂತ ಅನ್ಸ್ಕೊಳ್ಳೋದೇ ಇಲ್ವಲ್ರಿ ನಗರಸಭೆಯವರು. ಏನ್ರಿ ಮಾಡ್ತೀರಿ? ಕನಿಷ್ಠ ಒಂದು ಬೋರ್ಡ್ ಹಾಕೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ವಾ? ಫಸ್ಟ್ ಆ ಕೆಲಸ ಮಾಡಿ. ಮಂಡ್ಯ ನಗರಕ್ಕೆ ಬರ್ತಕ್ಕಂಥವ್ರಿಗೆ ವೆಲ್ಕಮ್ ಮಾಡ್ತಕ್ಕಂಥದ್ದು, ಹೋಗ್ತಕ್ಕಂಥವ್ರಿಗೆ ಕಳಿಸ್ಕೊಡ್ತಕ್ಕಂಥ ಕೆಲಸಕ್ಕೆ ಎರಡೂ ಕಡೆ ಆಗಮನ ಮತ್ತು ನಿರ್ಗಮನಕ್ಕೆ ಸ್ವಾಗತ ಮತ್ತು ವಿದಾಯ ಹೇಳ್ತಕ್ಕಂಥ ಬೋರ್ಡನ್ನು ಮೊದಲು ಹಾಕ್ಬೇಕು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ರಿಪೋರ್ಟರ್, ಮಂಡ್ಯ ರಿಪೋರ್ಟರ್ ಸತೀಶ್ ಅವರು. ಸತೀಶ್, ಏನು ಮಂಡ್ಯಕ್ಕೆ ಬರುವ ಪ್ರವಾಸಿಗರನ್ನ ಸ್ವಾಗತಿಸುವ ನಾಮಫಲಕ ನಾಪತ್ತೆ ಆಗ್ಬಿಟ್ಟಿದೆ. ಮಂಡ್ಯಕ್ಕೆ ಸ್ವಾಗತವನ್ನ ಕೋರಲು ನಗರಸಭೆ ಅಧಿಕಾರಿಗಳಿಗೆ ಮನಸ್ಸಿಲ್ವಾ ಅಂತ ಏನ್ ಹೇಳ್ತೀರಿ ಸತೀಶ್? ಮಲ್ಲಿಕಾರ್ಜುನ್, ಕಳೆದ 10 ವರ್ಷಗಳ ಹಿಂದೆ ಬೆಂಗಳೂರಿಂದ ಮಂಡ್ಯಕ್ಕೆ ಬರುವಂತ ಮಾರ್ಗದಲ್ಲಿ ಇದ್ದಂತಹ ಸ್ವಾಗತ ಕಮಾನು ಒಂದು ಲಾರಿ ಅಪಘಾತವಾಗಿ ಕೆಳಗೆ ಬಿದ್ದ ನಂತರ ಕಳೆದ 10 ವರ್ಷಗಳಿಂದ ಇದನ್ನ ಸರಿಪಡಿಸುವಂತ ಗೋಜಿಗೆ ಇಲ್ಲಿ ಅಧಿಕಾರಿಗಳಾಗ್ಲಿ ನಗರಸಭೆ ಆಡಳಿತವಾಗ್ಲಿ ಹೋಗ್ಲಿಲ್ಲ. ಇದ್ರ ಬದಲಾಗಿ ಏನು ಬಿದ್ದೋಗಿದ್ದಂತ ಇದನ್ನ ಎತ್ಕೊಂಡು ಹೋದ್ರೆ ಹೊರತು ಅಲ್ಲಿ ಕಂಬಗಳು ಅದೇ ರೀತಿಯಲ್ಲಿ ನಿಂತಿದೆ. ಇನ್ನು ಮಂಡ್ಯದಿಂದ ಮೈಸೂರಿಗೆ ತೆರಳುವ ಮಾರ್ಗದಲ್ಲಿ ಮೈಸೂರಿನಿಂದ ಬರುವಂತ ಪ್ರವಾಸಿಗರನ್ನ ಸ್ವಾಗತಿಸುವಂತ ಕಮಾನ್ ಇದೆ, ಅದು ಶಿಥಿಲಗೊಂಡಿದೆ. ಅದ್ರ ಮೇಲ್ಗಡೆ ಈ ರಾಜಕೀಯ ಫ್ಲೆಕ್ಸ್ಗಳು ಇವನ್ನ ಅಂಟಾಕುವಂತದ್ದು ಅಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು, ಅದು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಮೈಸೂರಿಗೆ ನಿರ್ಗಮಿಸುವಂತ ವಂದನೆಗಳನ್ನ ಹೇಳುವಂತ ನಾಮಫಲಕ ಕೂಡ ಶಿಥಿಲ ಆಗಿದೆ. ಕಾವೇರಮ್ಮನ ಚಿತ್ರ ಮಸುಕಾಗಿದೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಹಲವಾರು ಬಾರಿ ಕನ್ನಡ ಪರ ಸಂಘಟನೆಗಳು ಇದ್ರ ಬಗ್ಗೆ ಗಮನ ಸೆಳೆದ್ರು ಕೂಡ ಈ ನಗರಸಭಾ ಆಡಳಿತ ಗಮನ ಹರಿಸಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಓಕೆ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.